ಹೇಗ್ ಮಾಡ್ಬೇಕು ಸದ್ಯಕ್ಕೆ ಬೇಡ. ಖಂಡಿತ ಮುಂದೊಂದು ದಿನ ನನ್ನ ಧ್ವನಿ ನಿಮ್ಗೆ ಕೇಳಿಸುತ್ತೆ ಅಂತ. ನಾನು ಅದನ್ನೇ ಕಾಯ್ತಾ ಇದ್ದೀನಿ ಗೊತ್ತಿಲ್ಲ ಅವ್ರೆ. ನಿಮ್ಮ ಫೇಸ್ ಅಂತೂ ಯಾರಿಗೂ ತೋರಿಸಿಲ್ಲ. ಅಟ್ಲೀಸ್ಟ್ ನಾನು ನಿಮ್ಮ ಧ್ವನಿನಾದ್ರು ಕೇಳ್ಬೇಕು ಅಂತ. ಅದೇ ಆಸೆ ಇರೋದು. ಆದ್ರೆ ಅದು ಅತಿ ಶೀಘ್ರದಲ್ಲೇ ಆಗ್ಲಿ ಅನ್ನೋದು ನನ್ನ ಭಾವನೆ. ನೀವೆಲ್ಲ ಹಂಗೆ ಮೌನ ಮಾಡಿ ಮೇಲೆ ನಾನು ಲೈವಿಗೆ ಬರ್ತೀನಿ. ಮೌನ ಆದ್ಮೇಲೆ ನಾನು ನನ್ನ ಧ್ವನಿನ ಕೇಳಿಸ್ತೀನಿ ಅನ್ನೋದನ್ನ ನಿಜವಲ್ಲೂ ಬಿಟ್ಟಾಕಿ ಮಾತಾಡಿ. ಹಲೋ ಅಣ್ಣಯ್ಯ, RBM ಬರ್ತೀಯಪ್ಪ? ಒಂದೇ ಒಂದು ನಿಮಿಷ ಬಾಯಲ್ಲಿ. ನಮಸ್ತೆ ಅಣ್ಣಯ್ಯ ಅಂತ RBM ಬಂದದು. RBM ಬರ್ತೀಯಾ? ಯಾರಾದ್ರೂ ಬರೋವರೆಗೂ. ಈಗೆಲ್ಲ ಊಟ ಮಾಡೋ ಟೈಮು, ಹಾಗಾಗಿ ಎಲ್ಲ ಊಟ ಮಾಡ್ತಾ ಇದಾರಂತೆ. ಊಟ ಮಾಡಿ ಬರ್ತಾರಂತೆ. RBM ಬಾರಪ್ಪ. I am at the office today bro. ಆಫೀಸ್ ನಲ್ಲಿದ್ಯಾ? ಬೆಳಗ್ಗೆಯಿಂದ ಅದಕ್ಕೆ ಯಾರ ಲೈವ್ಗೂ ಜಾಯಿನ್ ಆಗಕ್ ಆಗಿಲ್ಲ. ಓಕೆ RBM, ಫ್ರೀ ಇದ್ರೆ ಬಾ. ಫ್ರೀ ಇಲ್ಲ ಅಂದ್ರೆ ಓಕೆ, ಏನ್ ಮಾಡಕ್ಕಾಗಲ್ಲ. ಬರ್ತಾರೆ ಅಂದ್ರೆ ಈಗ ಊಟ ಟೈಮ್ ಅಲ್ವಾ, ಹಾಗಾಗಿ ಸ್ವಲ್ಪ ಸೌಂಡ್ ಕಡಿಮೆನಪ್ಪ. ಮುನ್ನಿರಾಜು ಅಣ್ಣ ಬಂದ್ರು. ವಿಶ್ವಣ್ಣ ಊಟ ಮಾಡಿದ್ರ ಅಂತ. ಮುನ್ನಿರಾಜ್ ಅಣ್ಣ ಇಲ್ಲ ಇನ್ನು, ಊಟ ಈಗ ಮಾಡ್ಬೇಕು. ನಿಮ್ದಾಯ್ತಾ ಮುನ್ನಿರಾಜ್ ಅಣ್ಣ ಊಟ? ಹೌದು ಅಣ್ಣಯ್ಯ, ಇನ್ನೊಂದು ಕಣ್ಣೇ ಕಾಣ್ತಿಲ್ವಾ? ಕಣ್ಣೇ ಸರಿ ಇಲ್ವಾ? ಇನ್ನೂ 11 ಗಂಟೆ ಆಗತ್ತೆ, ಆ ಗಂಟೆ ಮೇಲೆ ಆಗತ್ತೆ ನಾ ಮನೆಗೆ ಹೋಗೋದು ಅಂತ. ಓಕೆ, ಆರಾಮಾಗಿರು. ಲೈವೇ ಬಂದ್ರೆ ಒಳ್ಳೇದು, ಬರ್ದೇ ಇದ್ರೂ ನಿನ್ನ ಕೆಲಸ ನೀನ್ ಮಾಡು. ನೀನ್ ಫ್ರೀ ಆದ್ರೆ ಬಂದೇ ಬರ್ತೀಯ ಅನ್ನೋದು ನನಗೂ ಗೊತ್ತು. ಮೇನ್ ಕೆಲಸ ಮುಖ್ಯ. ಈ ಲೈವ್ ಯಾವಾಗ್ಲೂ ಇದ್ದಾವೆ, ಇವತ್ತು ಇರುತ್ತೆ, ನಾಳೆನೂ ಇರುತ್ತೆ. ಆದ್ರೆ ನಿನ್ನ ಕೆಲಸ, ನಿನ್ನ ಎಫರ್ಟ್ ಅಲ್ಲಿ ತೋರ್ಸ್ಬೇಕಾಗಿರೋದು ನಿನ್ನ ಧರ್ಮ. ನಿನ್ನ ಕೆಲಸಕ್ಕೆ ನ್ಯಾಯನ ಒದಗಿಸ್ಲೇಬೇಕು. ಆ ಕರ್ತವ್ಯ ನೀನ್ ಮಾಡು. ಮುನಿರಾಜು ಅಣ್ಣ ಹೇಳ್ತಾರೆ ಊಟ ಆಯ್ತು ಅಣ್ಣ ಅಂತ. ಅಣ್ಣ ನಿಜವಾಗ್ಲೂ ಬಹಳ ಸಪೋರ್ಟ್ ಮಾಡ್ತೀರಾ. ನನ್ನ ಲೈವ್ ಬಂದಾಗ, ನನ್ನ ಲೈವ್ ತಕ್ಷಣ ಬರ್ತೀರಾ, ಒಳ್ಳೆ ಸಪೋರ್ಟ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ. ಅದಕ್ಕಿಂತ ಖುಷಿ ಇನ್ನೇನಿದೆ ಅಣ್ಣ ಮುನಿರಾಜ್ ಅಣ್ಣ. ಬೆಳಗಿಂದ ಸಾಯಂಕಾಲದವರೆಗೂ ಕಷ್ಟಪಟ್ಟು ದುಡ್ದಿರ್ತೀರ, ಆದ್ರೂ ನನ್ನ ಲೈವಿಗೆ ಬಂದು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿರಲ್ಲ, ಬಹಳ ಖುಷಿ ಅಂದ್ರೆ ಬಹಳ ಖುಷಿ. RBM ಹೇಳ್ತಾ ಇದ್ದಾನೆ, ರೂಮಲ್ಲಿ ಇದ್ದಿದ್ರೆ ಜಾಯ್ನ್ ಆಗ್ತಾ ಇದ್ದೆ, ಆಫೀಸ್ನಲ್ಲಿ ಇದ್ದಿದ್ದಕ್ಕೆ ಜಾಯ್ನ್ ಆಗಕ್ ಆಗ್ತಿಲ್ಲ ಅಣ್ಣ, ಕ್ಷಮೆ ಕ್ಷಮೆಗೇನೆ ಏನು ಬೇಡಪ್ಪ. ಯಾಕಂದ್ರೆ ಈಗ ನನಗೆ ನಿನ್ ಬಗ್ಗೆ ಗೊತ್ತು. ನನಗೆ ನೀನ್ ಫ್ರೀ ಇದ್ರೆ ನೀನೇ ಫೋನ್ ಮಾಡಿ ಹೇಳ್ತೀಯ, ಅಣ್ಣ ಯಾಕೋ ಲೈವ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ. ನೀನ್ ಇವತ್ತು ಬಿಜಿ ಇರೋದಕ್ಕೆ ನಿನ್ನ ಒಂದ್ ಮೆಸೇಜು ಬಂದಿಲ್ಲ, ಒಂದ್ ಕಾಲು ಬಂದಿಲ್ಲ ನನಗೆ, ಅದು ಅರ್ಥ ಆಗುತ್ತೆ. ಆಮೇಲೆ ನೀನ್ ಇಲ್ಲೇ ಇದ್ದಿದ್ರೆ ಹೆಂಗಾರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದಾಗಿತ್ತು. ನೀನಿರೋದು ಚೆನ್ನೈನಲ್ಲಿ, ಬಟ್ ಅಲ್ಲಿ ವರ್ಕ್ ಪ್ರೆಷರ್ ಇರುತ್ತೆ, ಅದನ್ನ ನಾನು ಅರ್ಥ ಮಾಡ್ಕೊಂತೀನಿ. ಊಟ ಆಯ್ತಾ RBM ಬ್ರೋ ಅಂತ ಮುನಿರಾಜ್ ಅಣ್ಣ ಕೇಳ್ತಾ ಇದಾರೆ. ಇನ್ನೂ ಆಗಿರಾಕಿಲ್ಲ ಮೋಸ್ಟ್ಲಿ ನನಗನ್ಸಿ ಮಟ್ಟಿಗೆ. RBM ಊಟ ಆಗಿಲ್ಲ ಅಲ್ವಾ ಇನ್ನು? ಊಟ ಆಗಿದ್ದಣ್ಣ. ಯಾಕೆ ಇವತ್ತು ಯಾರು ಇಷ್ಟೊತ್ತವರು ನಮ್ ಲೈವ್ ಕಡೆಗೆ ಬರ್ತಾ ಇಲ್ಲಲ್ಲ ನಮ್ ತಾಯಂದ್ರು?
ಏನ್ ಲೈವ್ ಇರೋದು